ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ವಿಡಿಯೋವನ್ನು ನೋಡ್ತಿರ್ತಕ್ಕಂತಹ ಎಲ್ಲ ಕ್ಲೈಂಟ್ಸ್ಗಳಿಗೆ, ಹೊಸದಾಗಿ ವೀಕ್ಷಣೆ ಮಾಡುವಂತಹ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಕಾಣಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಮತ್ತು ಆಸೆ. ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಪ್ರತಿಯೊಬ್ಬರು ಕೂಡ ದೇಶದ ಸಂಪತ್ತು. ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದಾಗ ಮತ್ತು ಮಾನಸಿಕವಾಗಿ ಸ್ಥೈರ್ಯ ಬರಬೇಕಂದ್ರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾಗ ಮಾತ್ರ ಪ್ರತಿಯೊಂದು ರಾಷ್ಟ್ರ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚೆನ್ನಾಗಿರ್ತಾನೆ ಅಂತಕ್ಕಂತಹ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ವೀಕ್ಷಕರೇ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ. ಏಪ್ರಿಲ್ 1ನೇ ತಾರೀಕಿನಿಂದ ಅದ್ಭುತವಾದ 4 ರಾಶಿಯವರಿಗೆ ಒಂದು ಆರ್ಥಿಕವಾಗಿ ತುಂಬ ಬದಲಾವಣೆಯನ್ನು ಕಾಣುವಂತಹ ಒಂದು ರಾಜಯೋಗ ಬಂದಿದೆ. ಆ ರಾಶಿಗಳಿಗೂ ತಮ್ಮ ಲೈಫಲ್ಲಿ, ಆ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರೇ ಆಗ್ಬೋದು, ತಮ್ಮ ಲೈಫಲ್ಲಿ ಎಂದೂ ಕಾಣದೇ ಇರತಕ್ಕಂತಹ ಒಂದು ಸ್ಥಿತಿಗತಿಗಳನ್ನು ಅವರು ಕಾಣ್ತಾರೆ. ಅಂದರೆ ಪಾಸಿಟಿವ್ ಆಗಿ ಭಾಳಷ್ಟು ಕಷ್ಟ ಅನುಭವಿಸಿದ್ದಾರೆ. ಈ ವರ್ಷ ಅವರಿಗೆ ಏಪ್ರಿಲ್ 1ನೇ ತಾರೀಕಿನಿಂದ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಈ ಒಳ್ಳೆಯ ದಿನಗಳನ್ನು ತಾವು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಅವುಗಳನ್ನು ಎಂಜಾಯ್ ಮಾಡುವಂತಹ ಮನೋಭಾವನೆ ನೀವು ಅದನ್ನು ಪಡ್ಕೋಬೇಕಾಗುತ್ತೆ. ಆ ಮನೋಭಾವನೆಯನ್ನು ನೀವು ತಯಾರಾಗಿರ್ರಿ. ನಾನು ಹೇಳ್ತಕ್ಕಂಥ ಪಾಯಿಂಟ್ ಅಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರು ನನಗೆ ಒಬ್ಬ ಕ್ಲೈಂಟ್ಸು, ನಾನು ಸಾಮಾನ್ಯವಾಗಿ 4:30ಯಿಂದ 7:30ವರೆಗೂ 3 ಗಂಟೆಗಳ ಕಾಲ ಪ್ರಶ್ನಾಶಾಸ್ತ್ರವನ್ನು ಹೇಳ್ತಾ ಇರ್ತೇನೆ. 4:30ಯಿಂದ 7:30ವರೆಗೂ ನನಗೆ ಕೆಲವರು ಪ್ರಶ್ನೆಗಳನ್ನು ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಅವರಿಗೆ ಪ್ರಶ್ನಾಶಾಸ್ತ್ರ ಪ್ರಕಾರ ನಾನು ಶಾಸ್ತ್ರೋಕ್ತವಾಗಿ ಅವರವೇನಾದರೂ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ. ಈ ರೀತಿ ಕೇಳುವ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ನನಗೊಂದು ಫೋನ್ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ಲಾಸ್ಟ್ ಇಯರ್ ನೋಡಿ, ಇನ್ನೇನು 4-5 ತಿಂಗಳೊಳಗಡೆ ನೀವು ಸ್ಥಾನ ಪಲ್ಲಟವಾಗಲಿದೆ, ನಿಮ್ಮ ಜಾತಕದಲ್ಲಿ ಸ್ಥಾನ ಪಲ್ಲಟ ಅಂತ ತೋರಿಸ್ತಾ ಇದೆ, ನೀವು ಇಷ್ಟಲ್ಲೇ ಊರು ಬಿಡ್ತೀರಾ ಅಂತ ಹೇಳಿದಾಗ ಅವರು ನಕ್ಕು ಬಿಟ್ಟರು. ಸರ್, ಏನು ಸರ್ ಹಿಂಗೆ ಹೇಳ್ತಾರೆ, ಮನೆ ಮಠ ಆಸ್ತಿ ಎಲ್ಲ ಮಾಡ್ಕೊಂಡಿದ್ದೀವಿ, ಅಂಗಡಿ ಮಾಡ್ಕೊಂಡಿದ್ವಿ ಚಿಕ್ಕದಾಗಿ, ಇಲ್ಲೇ ಸೆಟ್ಲಾಗಿಬಿಟ್ಟಿದ್ದೀವಿ ಸರ್, ನಾನು ಅದು ಹೆಂಗೆ ಹೋಗೋಣ ಸರ್ ಅಂತಂದರು. ಇದರಲ್ಲಿ ಇದೇ ರೀ, ನಾನು ಹೇಳ್ತಾ ಇದ್ದೀನಿ, ಸುಳ್ಳಾದರೆ ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ ಅಂತ ಹೇಳಿದೆ. ಆಯಿತು ಸರ್ ಅಂತ ಸುಮ್ಮನಾಗ್ಬಿಟ್ರು. ಒಂದು 4 ತಿಂಗಳು 5 ತಿಂಗಳು ಕಳೆದಿರಬೇಕು, ಏನೋ ಅವ್ರ ಕುಟುಂಬದಲ್ಲಿ ಯಾವುದೋ ಏನೋ ಒಂದು ವ್ಯತ್ಯಾಸ ಆಗಿಬಿಟ್ಟು ಅವರೇ ಬೆಂಗಳೂರಿಗೆ ಶಿಫ್ಟ್ ಆಗ್ತಕ್ಕಂತಹ ಸಂದರ್ಭ ಬಂದು ನನಗೆ ಫೋನ್ ಮಾಡಿದರು. ಸರ್, ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ನನ್ನ ಪರಿಸ್ಥಿತಿ, ನಿಮ್ಮ ಮಾತನ್ನು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ, ಈಗ ನಾನು ಹೋಗಬೇಕಾಗಿದೆ, ನಾನು ಏನು ಮಾಡಬೇಕು ಅಂದಾಗ ಅವರಿಗೆ ನಾನು ಒಂದು ಸಣ್ಣ ಸಲಹೆಯನ್ನು ಕೊಟ್ಟೆ. ನೋಡಿ, ಒಂದು ನೇಮ್ ಕರೆಕ್ಷನ್ ತೊಗೊಳ್ಳಿ, ನಾನು ಹೇಳ್ತಕ್ಕಂಥ ಒಂದು ದಿಕ್ಕು ಫಾಲೋ ಮಾಡಿ. ಅವ್ರ ಡೇಟ್ ಆಫ್ ಬರ್ತಿಗೆ ಪೂರ್ವ ದಿಕ್ಕು ತುಂಬ ಸಕ್ಸಸ್ಫುಲ್ಲು ರೇಟನ್ನು ಕೊಡ್ತಕ್ಕಂತಹ ದಿಕ್ಕಾಗಿತ್ತು. ನಾನು ಹೇಳದಂತೆ ರೀತಿ ಅವರು ಹೋಗಿದ್ದಾರೆ. ಒಂದು ಸಣ್ಣ ಹೋಟೆಲನ್ನು ಮಾಡ್ಕೊಂಡಿದ್ದಾರೆ, ಗಂಡ ಹೆಂಡತಿ, ಒಂದು ಚಿಕ್ಕ ಮಗು. ಆರಾಮಾಗಿ ಇವತ್ತು ಒಂದು ದಿವಸಕ್ಕೆ 2-2.5 ಸಾವಿರ ದುಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇದಿನ್ನೂ ಚೆನ್ನಾಗಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಅವಕಾಶಗಳಿದ್ದಾವೆ ಸರ್, ನನಗೆ ಬಂಡವಾಳ ಸಾಲದಾಗಿದೆ, ನನಗೆ ಹೆಲ್ಪರ್ಗಳು ಬೇಕಾಗಿದೆ. ಅಂದರೆ ನೀವು ಮಾಡ್ಕೊಳ್ಳಿ, ನಿಮಗೆಲ್ಲ ಬರ್ತಾರೆ, ನೀವು ಈ ರೀತಿ ಅಂತ ನಾನು ಅವ್ರಿಗೆ ಸಜೆಷನ್ ಕೊಟ್ಟಾಗ ಇವತ್ತು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅದೇ ರೀತಿಯಾಗಿ ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಟ್ವಿನ್ಸ್ 24 ವರ್ಷದಂತಹ 2 ಮಕ್ಕಳು, ಒಂದು ತಾಯಿ ನಮಗೆ ಭೇಟಿ ಮಾಡಿಬಿಟ್ಟು ಇದೇ ಪ್ರಶ್ನೆಶಾಸ್ತ್ರದಲ್ಲೇ ಕೇಳಿದ್ರು, ಈ ಥರ ಮಕ್ಕಳಿಗೆ ಅಂತ. ನೋಡಮ್ಮ, ಅವರಿಗೆ ಈ ದಿಕ್ಕು, ಈ ಕಡೆ, ಈ ಊರಲ್ಲಿ ಬರೋದಿಲ್ಲ, ಅವರು ಹುಟ್ಟಿರ್ತಕ್ಕಂಥ ದಿನಾಂಕ ಹೀಗಿದೆ, ಅವರು ದಕ್ಷಿಣ ದಿಕ್ಕಿಗೆ ಹೋಗ್ಬೇಕು ಕಣಮ್ಮ ಅಂತ ಹೇಳಿದಾಗ ಅವರು ದಕ್ಷಿಣ ದಿಕ್ಕಾಗಿರ್ತಕ್ಕಂಥ ಮೈಸೂರು ಕಡೆನೇ ಹೋಗಿದ್ದಾರೆ. ಯಾವುದೋ ಒಂದು ಇಂಟರ್ಫೇಸ್ ಮಾಡೋಕ್ಕೆ ಹೋಗಿ ಅಲ್ಲೇ ಇವತ್ತು ಆರಾಮಾಗಿ ದುಡ್ಕೊಂಡು ಒಬ್ಬರು ಕೆಲಸದಲ್ಲಿದ್ದಾರೆ, ಒಬ್ಬರು ಸ್ಟಡಿ ಮಾಡ್ತಿದ್ದಾರೆ. ನೋಡಿ, ಇದು ಹೇಗೆ ಶಾಸ್ತ್ರ ಅಂತಕ್ಕಂಥದ್ದು ನಾವು ಎಷ್ಟೋ ಸಲ ನೆಗ್ಲಿಜೆನ್ಸ್ ಮಾಡ್ತೀವಿ. ಅವಕ್ಕೆ ಪೂರಕವಾಗಿರಬೇಕು ನಮ್ಮ ಡೇಟ್ ಆಫ್ ಬರ್ತು, ನಮ್ಮ ಹೆಸರು. ಇದೇ ರೀತಿ ನನ್ನ ಹತ್ರ ಅವರೆಲ್ಲ ಕ್ಲೈಂಟ್ಸು ನೇಮನ್ನು ಕರೆಕ್ಷನ್ ತೊಗೊಂಡಿರ್ತಕ್ಕಂಥವ್ರು. ಅವರೆಲ್ಲ ನೇಮ್ ಕರೆಕ್ಷನ್ ತೊಗೊಳ್ಳಿ, ನಿಮ್ಗೆ ಇವೆಲ್ಲ ಪಾಸಿಟಿವ್ ಆಗುತ್ತೆ, ನಾನು ಹೇಳೋವೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿದಾಗ ಇವೆಲ್ಲ ತೊಗೊಂಡವರು ಆರಾಮಾಗಿ ಇವತ್ತು ಸೆಟ್ಲಾಗಿ ಚೆನ್ನಾಗಿ 4 ಕಾಸು ದುಡಿತಾ ಇದ್ದಾರೆ. ನಮ್ಮ ಪಾಡಿಗೆ ಇವತ್ತು ನಾವು ಚೆನ್ನಾಗಿದ್ವಿ, ಇನ್ನೂ 4 ಜನಕ್ಕೆ ಬೇಕಾದರೆ ನಾವು ಹೆಲ್ಪ್ ಮಾಡುವಂತಹ ಒಂದು ಶಕ್ತಿ ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ವ, ಅದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಹಾಗಾಗಿ ಯಾರೂ ಹೆದರಬೇಡ್ರಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಲೈಫ್ ಚೆನ್ನಾಗಿದೆ. ಆ ಲೈಫನ್ನು ನಾವು ಬಳಸ್ಕೊಳ್ಳೋ ನೀತಿ ನಮಗೆ ಗೊತ್ತಿಲ್ಲ ಅಂತಂದು ಹೇಳ್ಬೋದು. ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಬರುತ್ತೆ. ಪ್ರತಿ ಸಲ ಕೂಡ ನಾವು ಯೋಚನೆ ಮಾಡಿ ಒಂದು ಪಾಸಿಟಿವ್ ಥಿಂಕಿಂಗನ್ನು ತೊಗೋಬೇಕು. ನಾವು
ನಮ್ಮ ಲೈಫ್ ಇಷ್ಟೇ, ಇನ್ನು ನಾವು ಜೀವನದಲ್ಲಿ ಮೇಲೆ ಬರೋದಿಲ್ಲ, ನಾವು ಖಂಡಮಾಗಿ ಹೋಗ್ಬಿಟ್ವಿ ಅಂತಂದು ಯಾವತ್ತೂ ಯೋಚನೆ ಮಾಡಬೇಡಿ. ನೋಡಿ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ಅರ್ಜುನನಿಗೆ ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು ಅರ್ಜುನ, ನೆಗೆಟಿವ್ ಆಗಿ ನೀನು ಯೋಚನೆ ಮಾಡಬೇಡ. ಪಾಸಿಟಿವ್ ಈಸ್ ವೆರಿ ಸಕ್ಸಸ್ಫುಲ್ ಅಂತಕ್ಕಂಥದ್ದು ನೀನು ಮನಸ್ಸಿನಲ್ಲಿ ಇಟ್ಕೊಂಡಿರೋ, ಅದು ಯಾವತ್ತೂ ಕೂಡ ಜಯ ಅಂತಕ್ಕಂಥದ್ದು ನಿನಗೆ ದಕ್ಕಬೇಕಂದ್ರೆ ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು. ನನ್ನಿಂದ ಏನೋ ಕೆಟ್ಟದ್ದಾಗುತ್ತೆ, ನಾನೇ ಕೆಟ್ಟದ್ದು ಮಾಡ್ತಿದ್ದೀನಿ ಅಂತಂದು ನೀನು ಯೋಚನೆ ಮಾಡಬೇಡ. ನೀನು ಕೇವಲ ಕೆಲಸ ಮಾಡಿಸ್ತಕ್ಕಂಥವನು ನಾನಾಗ್ಬೋದು, ಮೇಲೆ ಯಾರೋ ಒಬ್ಬರು ಮಾಡಿಸ್ತಾ ಇರ್ತಾರೆ. ನೀನು ಧೈರ್ಯವಾಗಿ ನೆಗೆಟಿವನ್ನು ಬಿಟ್ಟು ಪಾಸಿಟಿವನ್ನು ಥಿಂಕ್ ಮಾಡು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ನಾವು ಕೂಡ ಜೀವನದಲ್ಲಿ ಯಾವಾಗೂ ಕೂಡ ಪಾಸಿಟಿವನ್ನೇ ಥಿಂಕ್ ಮಾಡಬೇಕು, ನೆಗೆಟಿವನ್ನು ಬಿಟ್ಬಿಡಬೇಕು. ಎಲ್ಲರಿಗೂ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಯಾವುದು ಪಾಸಿಟಿವ್ ಆಗಿ ಒಳ್ಳೆಯ ಲೈಫನ್ನು ಅನುಭವಿಸ್ತಕ್ಕಂಥ ಒಂದು ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಇದನ್ನು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಒಂದೇ ಒಂದು ಡೇಟ್ ಆಫ್ ಬರ್ತು, ನಿಮ್ಮ ನೇಮ್ ಕರೆಕ್ಷನ್ನು ಅಥವಾ ಒಂದು ಒಳ್ಳೆಯ ಹೆಸರು. ಮಕ್ಕಳಿಗೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೆ ಆದರೆ ಅವ್ರ ಲೈಫ್ ಯಾವತ್ತೂ ಕೂಡ ಚೆನ್ನಾಗೇ ಇರುತ್ತೆ ಅಂತಕ್ಕಂಥ ನಾನು ವಿಡಿಯೋವನ್ನು ಬೇಕಾದಷ್ಟು ನಾನು ಮಾಡಿದ್ದೇನೆ, ನಮ್ಗೆ ಹೇಳ್ತಾನೇ ಬರ್ತೇನೆ. ಯಾರೂ ಧೈರ್ಯಗೆಡಬೇಡಿ. ಎಂಥ ಮಳೆ ಹೋದರೂ ಎಂಥ ಕಾಲ ಬಂದರೂ ಕೂಡ ಇವತ್ತು ನಾವೆಲ್ಲ ಅವನ್ನೆಲ್ಲ ಗೆದ್ದುಕೊಂಡೇ ಬರ್ತಾ ಇದ್ದೀವಿ. ಯಾವತ್ತೂ ಕೂಡ 5-10 ವರ್ಷಗಳ ಕಾಲ ಮಳೆ ಹೋಗಲ್ಲ, ಬೆಳೆ ಹೋಗಲ್ಲ. ಒಂದಲ್ಲ ಒಂದು ಕಡೆ ಮನುಷ್ಯ ಹೇಗಾದರೂ ಮಾಡಿ ಬದುಕ್ತಕ್ಕಂಥ ಶಕ್ತಿ ಅವನಿಗಿದೆ, ಆ ಬುದ್ಧಿಶಕ್ತಿ ಇದೆ, ಆ ಯುಕ್ತಿ ಇದೆ. ಹಾಗಾಗಿ ನಾವು ಎಲ್ಲವನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಇದೆ. ಅದು ಡೇಟ್ ಆಫ್ ಬರ್ತಿಗೆ ನಮ್ಮ ನೇಮು ಸೆಟ್ ಆಗಿರಬೇಕು, ಪಾಸಿಟಿವ್ ನಂಬರ್ ಆಗಿರಬೇಕು, ಆ ಲಕ್ಕಿ ನಂಬರಲ್ಲಿ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಈಗ ನಾನು ಹೇಳ್ತಕ್ಕಂಥದ್ದು 4 ರಾಶಿಗಳ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ. ಇನ್ನು ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 1ರಿಂದ ನಾನು ಹೇಳ್ತಕ್ಕಂತಹ 4 ರಾಶಿಯವರಿಗೆ ಅದೃಷ್ಟಾವಧಿಗೆ ಬಂದಿದೆ. ಕೆಲವು ಗ್ರಹಗಳ ಬದಲಾವಣೆಯಿಂದ ಅವರ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬಂದು ಕುಂತಿದೆ. ಅವು ರಾಶಿಗಳು ಯಾವಪ್ಪ ಅಂದರೆ, ಒಂದು ತುಲಾರಾಶಿ. ತುಲಾರಾಶಿಗೆ ಅಧಿಪತಿ ಯಾರು? ಶುಕ್ರ, ಹಣಕಾಸು ಕೊಡ್ತಕ್ಕಂಥವನು. ಎರಡನೇದು ವೃಷಭ. ವೃಷಭ ರಾಶಿಯ ಅಧಿಪತಿ ಯಾರು? ಶುಕ್ರ. ಮೂರನೇದು ಕನ್ಯಾ ರಾಶಿ. ಕನ್ಯಾ ರಾಶಿ ಅಂದಾಕ್ಷಣ ಕೂಡ ಇದಕ್ಕೆ ಬುಧ ಅಂತಕ್ಕಂಥವನು ಅಧಿಪತಿ ಆಗ್ತಾನೆ. ಬುಧ ಕೂಡ ಶುಕ್ರನಿಗೆ ಮಿತ್ರತ್ವವನ್ನು ಬರ್ತಕ್ಕಂಥದ್ದು. ಜೊತೆಗೆ 4ನೇ ಒಂದು ರಾಶಿ ಅಂದರೆ ಕುಂಭರಾಶಿ. ಕುಂಭರಾಶಿ ಶನಿಯ ರಾಶಿಯಾಗಿದೆ. ಶನಿ ಅಂದಾಕ್ಷಣ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಬೇಡಿ. ಶನಿ ಅಂತಕ್ಕಂಥವನು ಶನಿ ದಶೆಯಲ್ಲಾಗ್ಬೋದು, ಎಲ್ಲೇ ಇರಲಿ ತುಂಬ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾನೆ, ತುಂಬ ಹಣಕಾಸು ಕೊಡ್ತಾನೆ. ತೊಂದರೆ ಇರುತ್ತೆ ಸಣ್ಣ ಪುಟ್ಟ, ಅವುಗಳನ್ನು ನಾವು ಗೆದ್ದು ಆ ಕಡೆ ಹೋಗಬೇಕು, ಅವುಗಳನ್ನು ನಾವು ಗೆಲ್ಲಬೇಕು, ಶ್ರಮಪಟ್ಟು ದುಡಿಬೇಕು, ಮೋಸ ಮಾಡಬಾರ್ದು. ಶನಿ ದಶೆ ನಡೆಯುವಾಗ ಆಗಲಿ, ಶನಿ ಭುಕ್ತಿ ನಡೆಯುವಾಗ ಆಗಲಿ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತು, ಡೆಸ್ಟಿನಿ ನಂಬರು, ಬರ್ತ್ ನಂಬರು, ಕುವ ನಂಬರ್ 8 ಇದ್ದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದೇವರನ್ನು ನಂಬಿ ಕೆಲಸ ಮಾಡಿ, 100% ಸಕ್ಸಸ್ ಸಿಗುತ್ತೆ. ಹಾಗಾಗಿ ವೀಕ್ಷಕರೇ, ತುಲಾರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಕುಂಭರಾಶಿ, ಈ 4 ರಾಶಿಯವರಿಗೆ ಅದೃಷ್ಟ ಯೋಗ ಅಂತಕ್ಕಂಥದ್ದು ಏಪ್ರಿಲ್ 1ರಿಂದ ಬಂದಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಡೇಟ್ ಆಫ್ ಬರ್ತಿಗೆ ಅನುಸಾರವಾಗಿ ತಮ್ಮ ನೇಮ್ ನಂಬರನ್ನು ಸೆಟ್ ಮಾಡಿಕೊಳ್ಳಿ. ಆವಾಗ 100% ನಾನು ಹೇಳಿರ್ತಕ್ಕಂತಹ ಈ ಒಂದು ಅದ್ಭುತ ಒಂದು ಅಮೃತ ಸಿದ್ಧಿ ಯೋಗ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.